1,000 ಕಾಯಿ ಇರುತ್ತೆ. ಇದು ಸ್ವಲ್ಪ ಚಿಕ್ಕ ಕೊನೆಗಳು, ಅದು ದೊಡ್ಡ ಕೊನೆ. ಇದು ದೊಡ್ಡದು. ದೊಡ್ಡದು. ಒಂದು ಗೊನೆಯಲ್ಲಿ 1,000 ಬಾಳೆಹಣ್ಣುಗಳು. ಸೊ ಇದು ಕಂಪ್ಲೀಟ್ಲಿ ಬಾಳೆ ದಿಂಡಿಯಿಂದ ಮಾಡಿರೋದು ಬಾಕ್ಸ್. ಎಷ್ಟಾಗುತ್ತೆ ಮೇಡಮ್ ಇದಕ್ಕೆ? ರಸಾಯನ ಅದು ಐಸ್ ಕ್ರೀಮ್, ಬನಾನಾ ವಿತ್ ಚಾಕ್ಲೇಟ್. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬನಾನಾ ಮಿಲೆಟ್ ಕುಕ್ಕೀಸ್. ಎಸ್. ಸೊ ದೇಸಿ ಬಟರ್ ನಿಮಗೆ ಬಾಯಿಗೆ ಬಂದಂಗೆ ಆಗುತ್ತೆ. ರಿಚ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಈ ತರ ಪ್ರಾಡಕ್ಟ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಏನು ಅಂದ್ರೆ ಲೈಕ್ ಆಕ್ಚುಲಿ ನೀವು ದೇಸಿ ಬಟರ್ ಹಾಕಿದ ತಕ್ಷಣ ಕಾಸ್ಟಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆಗಿದ್ರು ನಾವು ಪ್ರಯತ್ನ ಬಿಡ್ತಾ ಇದೀವಿ ಒಳ್ಳೆ ಪದಾರ್ಥ ಒಳ್ಳೆ ಜನಕ್ಕೆ ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ವಿಳ್ಯದೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ನೀಟಾಗಿ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದಕ್ಕೆ ಜಾಗಿಕಾಯಿ ಹಾಕಿರ್ಬೋದು, ಪತ್ರ ಹಾಕಿರ್ಬೋದು. ಸೊ ವಿತೌಟ್ ಶುಗರು, ಸೊ ನಾವು ಕಲ್ಸಕ್ರೆ ಆಡ್ ಮಾಡ್ಬಿಟ್ಟು ಮಾಡಿರೋಂಥದ್ದು. ಮಕ್ಳಿಗೆ ಕೊಟ್ರೆ ಒಳ್ಳೇದಾಗಿರುತ್ತೆ ಸರ್. ದಂತ ಸುರಕ್ಷಾ ಅಂತ ಹೇಳಿ ಒಂದೇ ಚಿಟಿಗೆ 1 ಗ್ಲಾಸ್ ನೀರಿಗೆ ಸ್ವಲ್ಪ ಹಾಕೊಂಡು ಗಾರ್ಗಲ್ ಮಾಡಿ ಬಾಯಿ ಮುಕ್ಕಳಿಸ್ಬಿಟ್ರೆ ಸಾಕು. ಯುನಿಕ್ ಪ್ರಾಡಕ್ಟ್, 2 days ಅಲ್ಲೇ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ವೀಕ್ಲಿ 1 time ಮಾಡಿದ್ರೆ ಸಾಕು. ಸರ್ ನಮಸ್ತೆ. ಬರ್ತಾ ಇರ್ತೀರಾ ಇದು ಸಹಜ ಸಮೃದ್ಧ ಅವ್ರದ್ದು ಮೇಳಗಳಿಗೆ? ಬಾಳೆ ಮೇಳವನ್ನ ನೋಡೋಣ ಅಂತ ಬಂದು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಭಿನ್ನ ಭಿನ್ನ ಒಂದು ತಳಿಯ ಬೇರೆ ಬೇರೆ ರೀತಿಯ ಹಲವು ಪ್ರಕಾರಗಳು, 100-120 ತರದ ಬೇರೆ ಬೇರೆ ವೆರೈಟಿ ಇದೆ ಅಂತ ಹೇಳ್ತಾರೆ. ವಿಶೇಷ ಅಂತ ಅನ್ಸಿದ್ರೆ ನಮಸ್ತೆ ಬಾಳೆ ಅಂತ ಇದೆ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೇವಲ ಬಾಳೆಗೆ ಮಾತ್ರ ಸೀಮಿತವಾಗಿಲ್ಲ, ಅದರ ಜೊತೆಗೆ ಸಾವಯವಕ್ಕೆ ಸಂಬಂಧಪಟ್ಟಂತಹ ಸಾವಯವ ಕೃಷಿಯನ್ನ ಒಂದು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಬೇರೆ ಬೇರೆ ಸ್ಟಾಲ್ಗಳನ್ನು ಇಟ್ಟಿದ್ದಾರೆ. ಹಾಗೆ ಸಹಜವಾಗಿ ತಿಂಡಿ ತಿನಿಸುಗಳಿಗೂ ಕೂಡ ಅವಕಾಶವನ್ನು ಮಾಡಿದ್ದಾರೆ. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಬನ್ನಿ ಬಾಳೆ ಮೇಳ ಹೇಗ್ ನಡೀತಾ ಇದೆ ನೋಡೋಣ. ವೆಲ್ಕಮ್. ಬಾಳೆ ಮೇಳದಲ್ಲಿ ವಿಶೇಷವಾಗಿ ನಾವು ಇದುವರೆಗೂ ಕೇಳಿಸ್ಕೊಂಡಿರಲ್ಲ, ನೋಡಿರಲ್ಲ ಅಂತ ಬಾಳೆಹಣ್ಣುಗಳನ್ನ ತಂದಿದ್ದಾರೆ. ಹಾಗೆ ಇನ್ನೊಂದು ವಿಭಿನ್ನ ಏನಂತಂದ್ರೆ ಇಲ್ಲಿ ತುಂಬಾ ಜನ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳನ್ನ ತಂದಿದ್ದಾರೆ. ವೆರೈಟೀಸ್ ಆಫ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟ್ಸ್ ಗಳಿದೆ, ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಗಳಿದೆ. ಅದರಲ್ಲಿ ಎಸ್ಪೆಷಲಿ ಬಾಳೆಹಣ್ಣಿಂದ ಮಾಡಿರುವಂತ ಪ್ರಾಡಕ್ಟ್ಸ್ ಗಳು ಎಲ್ಲ ಒಂದೇ ಕಡೆ ಸಿಗ್ತಾ ಇರೋಂಥದ್ದು. ಬನ್ನಿ ನೋಡೋಣ. ಇದು ಪ್ಲೇಯಿಂಗ್ ಹ್ಯಾಂಡ್ ನಮಸ್ತೆ ಬನಾನಾ ಅಂತ ಕರೀತಾರೆ. ನಮಸ್ತೆ ಬನಾನಾ. ಓಕೆ. ಇದು ಮೂಲತಃ ಇಂಡೋನೇಷ್ಯಾದ್ದು. ಇದು ನೋಡಿ ಒಂದೊಂದು ಬಂಚ್ಗಳು ಹೇಗೆ ಕೂಡ್ಕೊಂಡಿರುತ್ತೆ ಅಂತ, ಹೀಗೆ ಫುಲ್ ಕೂಡ್ಕೊಂಡಿರುತ್ತೆ. ಓಕೆ. ಇದು ಇದು ಸ್ವಲ್ಪ ಎಳೆತಿದೆ, ಬಲಿತ ಕಾಯಿ. ನಮಸ್ತೆ ಮಾಡಿದಾಗ ಹೇಗಿರುತ್ತೆ ಆ ರೀತಿ ಕೈ ಮುಗಿದ್ರೆ ಹೇಗಿರುತ್ತೋ ಹಾಗೆ ಇರುತ್ತೆ. ಓಕೆ. ಇದು ಇನ್ನು ಇದರ ಡಬಲ್ ಸೈಜ್ ಬರುವಂತದ್ದು. ಇದು ಬಲಿತ ಕೊನೆಯನ್ನ ಕಡಿದು ಹಣ್ಣಾದಾಗ ಇದು ಹಲಸಿನಕಾಯಿ ಬಿಡಿಸಿದಾಗ ಈಗ ಓಪನ್ ಮಾಡ್ಬೇಕು. ಹೀಗೆ ಓಪನ್ ಮಾಡಿದಾಗ ಇದಕ್ಕೆ ನೋಡಿ 3 ಕಡೆ ಸಿಪ್ಪೆ ಇರುತ್ತೆ, ಒಳಗ ಭಾಗ ಇರಲ್ಲ. ಆವಾಗ ಅದು ಈಗ ಹಲಸಿನಂಗೆ ಬಿಡಿಸಿದಾಗ ಹಲಸಿನ ತೊಳೆ ಹೇಗೆ ತೆಗಿತೇವೋ ಹಾಗೆ ತೆಕ್ಕೊಂಡು ಒಮ್ಮೆ ಒಂದು ಬಂಚನ್ನ ಕಂಪ್ಲೀಟ್ ತಿಂದು ಖಾಲಿ ಮಾಡ್ಬೇಕಾಗತ್ತೆ. ಇದು ಮೂಲತಃ ಇಂಡೋನೇಷ್ಯಾದ್ದು ಎಳೆತಿದೆ. ಈಗ ಲೇಟೆಸ್ಟ್ ಆಗಿ ಇದರ ಕಂದುಗಳು ಕೂಡ ಬಂದಿದೆ. ಇದರಲ್ಲಿ ವೆರಿಗೇಟೆಡ್ ಕೂಡ ಈಗ ಬಂದಿದೆ. ಅದು ಬಹುಶಃ ನೆಕ್ಸ್ಟ್ ಮೇಳಕ್ಕೆ ಇದರ ವೆರಿಗೇಟೆಡ್ ಅನ್ನು ನಾವು ಇಲ್ಲಿ ಎಕ್ಸಿಬಿಷನ್ಗೆ ತರ್ತೇವೆ. ಇದೆಷ್ಟು? ಸಹಸ್ರ ಬಾಳೆ. 1,000 ಕಾಯಿ ಇರುತ್ತೆ. ಓಕೆ. ಇದು ಸ್ವಲ್ಪ ಚಿಕ್ಕ ಕೊನೆಗಳು, ಅದು ದೊಡ್ಡ ಕೊನೆ. ಇದು ದೊಡ್ಡದು. ದೊಡ್ಡದು. ನೋಡಿ ಇದು ಒಂದೇ ಒಂದು ಗೊನೆಯಲ್ಲಿ 1,000 ಬಾಳೆಹಣ್ಣು ಇದೆಯಂತೆ. ಇದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. 1,000 ಬಾಳೆಹಣ್ಣು ಇರೋ ಅಂತ ಬಾಳೆಹಣ್ಣಿನ ಗೊನೆ. ಇದು ಫಿಂಗರ್ ಬನಾನಾ ಅಂತ. ಓಕೆ. ಇದು ಚಿಕ್ಕ ಕೊನೆ, ಇನ್ನು ಬಲ್ತಿಲ್ಲ, ಎಕ್ಸಿಬಿಷನ್ಗೋಸ್ಕರ ತಂದಿರೋದು. ಇದು ಕೈ ಫಿಂಗರ್ ಹಂಗೆ ಇರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಬೇಬಿ ಫಿಂಗರ್ ಅಂತ ಕರೀತಾರೆ, ಅದು ತಿಳುವ ಇರೋದ್ರಿಂದ. ಇದು ತುಂಬಾ ಸ್ವೀಟು. ಈಗ ಮಾರುಕಟ್ಟೆಯಲ್ಲಿ ಓಡೋದಿಲ್ವಲ್ಲ ಜಾಸ್ತಿ. ಇದು ಬ್ಲೂ ಜಾವಾ, ಇದರಲ್ಲಿ 2 ಜಾತಿ ಇದೆ. ಇದು ತುಂಬಾ ಸಿಹಿ, ಮಾರುಕಟ್ಟೆಯಲ್ಲಿ ಲಾಭಕ್ಕೋಸ್ಕರವನ್ನು ಮಾಡ್ಬೋದು. ಇದರ ಕಂದು ಗಡ್ಡೆಗಳು ಎಲ್ಲ ನಮ್ಮ ಹತ್ರ ಸಿಗುತ್ತೆ. ನಾವು ಆಲ್ರೆಡಿ 260 ತಳಿಗಳನ್ನ ಕಲೆಕ್ಟ್ ಮಾಡಿದ್ದೇವೆ. ದೂರದ ಗ್ರಾಹಕರಿಗೆ ಕೊರಿಯರ್ ಮೂಲಕ ಸಹಿತ ಗಡ್ಡೆಗಳನ್ನು ಕೊಡ್ತೇವೆ. ಓಕೆ. ನಂದು ಮೊಬೈಲ್ ನಂಬರು 93 79 13 86 82. ತಮ್ಮ ಹೆಸರು? ಪ್ರಸಾದ್ ರಾಮ ಹೆಗಡೆ, ಕಾನಕೊಡ್ಲು, ಯಲ್ಲಾಪುರ ತಾಲೂಕು. ಗಿಡಗಳನ್ನ ಅಥವಾ ಗಡ್ಡೆಗಳನ್ನ ಕೊರಿಯರ್ ಮೂಲಕ ಕಳಿಸಿಕೊಡ್ತೇವೆ. ಮೇಡಮ್ ನಮಸ್ತೆ. ನಮಸ್ತೆ. ಏನೇನು ತಂದಿದ್ದೀರಾ ಮೇಡಮ್? ನಾವು ಆಕೃತಿ ಎಕೋ ಫ್ರೆಂಡ್ ಇಂದ ಬಂದಿದ್ದೀವಿ, ಉಮ್ಮತ್ತೂರಿಂದ ಬಂದಿದ್ದೀವಿ. ಮತ್ತೆ ನಾವು ಎಲ್ಲ ಬಾಳೆ ಇದರಲ್ಲೇ ವೇಸ್ಟ್ ಇಂದ ಸಾಮಾನುಗಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದರಲ್ಲಿ ಇದು ಬಾಕ್ಸ್ಗಳು, ಗಿಫ್ಟೆಡ್ ಬಾಕ್ಸು, ಚಾಪೆ, ಕಂಪ್ಲೀಟ್ಲಿ ಬಾಳೆ ಎಲ್ಲ ಬಾಳೆ ದಿಂಡಿ, ಬಾಳೆ ಎಲೆ, ಬಾಳೆ ದಿಂಡಿಂದನೇ ಮಾಡಿದ್ವಿ. ಆ ದಿಂಡಿಂದ ನಾವು ಎಳೆ ತೆಗೆದು ಅದು ಚಾಪೆ ಮಾಡ್ಕೊಂಡು ಅದ್ರಲ್ಲಿ ಮಾಡೋದು. ಓಕೆ. ಮತ್ತೆ ಇದರಲ್ಲಿ ಬಾಕ್ಸು, ಬಳೆ ಬಾಕ್ಸು, ಎಲ್ಲ ಗಿಫ್ಟೆಡ್ ಬಾಕ್ಸ್ಗಳು ಜಾಸ್ತಿ. ಪರ್ಸ್ಗಳಿದಾವೆ. ಇದು ಕ್ಯಾಪ್ ತೆಗಿರಿ. ಓಕೆ. ಸೊ ಇದು ಕಂಪ್ಲೀಟ್ಲಿ ಬಾಳೆ ದಿಂಡಿಂದ ಬಾಳೆ ದಿಂಡಿಂದನೇ ಮಾಡಿರೋದು ಬಾಕ್ಸ್. ಎಷ್ಟಾಗುತ್ತೆ ಮೇಡಮ್ ಇದಕ್ಕೆ? ಇದಕ್ಕೆ 70 ರೂಪಾಯಿ ಆಗಿದೆ. 70 rupees. ಇದೇ ತರ ಎಲ್ಲ ಬೇರೆ ಬೇರೆ ಸೈಜ್ ಎಲ್ಲ ಇದೆ. ನೋಡಿ ಎಷ್ಟು ಯೂನಿಕ್ ಆಗಿದೆ, ಬೇರೆ ಬೇರೆ ಸೈಜ್ ಎಲ್ಲ ಇದೆ. ಬಾಳೆ ದಿಂಡಿಂದ ಮಾಡಿರೋ ಅಂತ ಪ್ರಾಡಕ್ಟ್ ಅಂತೆ. ಸೊ ಸೈಜ್ ಮೇಲೆ ಪ್ರೈಸ್ ಡಿಫರೆನ್ಸ್ ಆಗುತ್ತೆ. ಮತ್ತೆ ಪೆನ್ ಸ್ಟ್ಯಾಂಡ್ ಎಲ್ಲ ಇದೆ. ಇದು ಒಂದ್ಸತಿ ಯಾವಾಗ್ಲೂ ನ್ಯೂಸ್ ನಲ್ಲಿ ನಾನು ನೋಡಿದ್ದೆ, ಮೋದಿ ಅವರು ಮಾತಾಡಿದ್ರ ಇದ್ರ ಬಗ್ಗೆ? ಮೋದಿ ಅವರು ಹೋಗಿದ್ರು
ಓಕೆ ನಮ್ಮ ಮಗಳು ಮಾಡ್ತಾ ಇರೋದು. ಓಕೆ ಮೋದಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಳೆ. ಓಕೆ ನಿಮ್ದು ಎಲ್ಲಿ ಬರುತ್ತೆ ಮೇಡಮ್ ಅಡ್ರೆಸ್? ಎಲ್ಲಿ ಮಾಡೋದು? ನಾವು ಉಮ್ಮತ್ತೂರು ಅಂತ ಮಾಡೋದು. ಉಮ್ಮತ್ತೂರಲ್ಲಿ ಮಾಡೋದಾ? ನಮ್ಮ ಆಡಿಯನ್ಸ್ಗೆ ಸಂಪರ್ಕ ಮಾಡ್ಬೇಕು, ಇದನ್ನ ಪರ್ಚೇಸ್ ಇಲ್ಲಿ ಮಾಡ್ಬೇಕಂದ್ರೆ ಪರ್ಚೇಸ್ ಮಾಡ್ಬೇಕಂದ್ರೆ ಮೈಸೂರಲ್ಲೂ ಇದೆ. ಮೈಸೂರಲ್ಲಿ ಕಾಮಾಕ್ಷಿ ಆಸ್ಪತ್ರೆ ಹತ್ರ ಮಹಿಳಾ ಸಮಾಜ ಅಂತ ಬರುತ್ತಲ್ಲ, ಅದ್ರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ಫೋನ್ ನಂಬರ್ ಹೇಳ್ಬಿಡಿ. 8861001166. ಸರ್ ನಮಸ್ತೆ. ನಮಸ್ತೆ, ನಾನು ನವೀನ್ ಅಂತ. ಬಾಕಾಹು ಅಭಯ್ ನ್ಯಾಚುರಲ್ ಫುಡ್ ಪ್ರೊಸೆಸಿಂಗ್ ಅನ್ನೋದು ನಮ್ಮದು ರತ್ನಪುರಿನಲ್ಲಿ ಹುಣಸೂರು ತಾಲೂಕಿನಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದೆ. ಸೊ ಬಾಕಾಹು ಅಂದರೆ ಕೇಳಿದಿರೇನೋ, ಬಾಳೆಕಾಯಿ ಹುಡಿ. ಓಕೆ. ಸೊ ಬನಾನಾ ಫೋಕಸ್ ಆಗಿ ಬನಾನಾದಲ್ಲೇ ಮಾಡುವಂಥ ಪದಾರ್ಥಗಳನ್ನೆಲ್ಲ ನಾವು ಇದು ಮಾಡ್ತೀವಿ. ಇದಲ್ಲದೆ ನಮ್ಮದು ಪ್ರೊಸೆಸಿಂಗ್ ಯೂನಿಟ್ CFTRI ಬನಾನಾ ಇನ್ಕ್ಯುಬೇಷನ್ ಸೆಂಟ್ರಲ್ ಇದೆ. ಸೊ ಅದಕ್ಕೆ OIM ಪಾರ್ಟ್ನರ್ ಆಗಿ CFTRIಗೆ ನಾವು ಪಾರ್ಟ್ನರ್ಶಿಪ್ ಆಗಿ ವರ್ಕೌಟ್ ಮಾಡ್ತೀವಿ. ಸೊ ಅಲ್ಲಿ 7,000 ಸ್ಕ್ವೇರ್ ಫೀಟ್ ಇದೆ, ಅದರಲ್ಲೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಹೇಳಲಿಕ್ಕೆ ಅಂತ ಹೋದರೆ ಬಾಳೆಕಾಯಿ ಹುಡಿ ನಮ್ಮದು ಮೇನ್ ಪ್ರಾಡಕ್ಟ್ ಇದು. ಸೊ ಈ ಬಾಳೆಕಾಯಿ ಹುಡಿ ವಿಶೇಷತೆ ಏನು ಅಂದರೆ ಇದು ಐ ರೆಸಿಸ್ಟೆಂಟ್ ಸ್ಟಾರ್ಚ್ ಇರುವಂಥ ಪೌಡರು. ಸೊ ಈ ಪರ್ಟಿಕ್ಯುಲರ್ ಪೌಡರ್ನ ನಿಮ್ಮ ಯೂಸ್ ಕೇಸಸ್ಗಳೆಲ್ಲ ಹೀಗಿದೆ. ನಿಮಗೆ ಗೋಧಿ ಹಿಟ್ಟಿರ್ಬೋದು, ಅಕ್ಕಿ ಹಿಟ್ಟಿರ್ಬೋದು, ಬೇಕ್ರಿ ಐಟಮ್ಗಳಿರ್ಬೋದು, ಸೂಪ್ ಮಾಡ್ಕೊಳ್ಳೋದಿರ್ಬೋದು, ಮಕ್ಳಿಗೆ ಕೊಡೋಕ್ಕಿರ್ಬೋದು, ಇಲ್ಲ ಅಂದರೆ ಏನಾದರೂ ಒಂದು ಡೈಟ್ರಿ ಫುಡ್ಡು ಲೈಕ್ ಆ್ಯಕ್ಚುಲಿ ಶುಗರ್ ಇರೋರು ಅಂಥವ್ರೆಲ್ಲ ತೊಗೊಳ್ಲಿಕ್ಕೆ ಎಲ್ಲದಕ್ಕೂ ಆಗುವಂಥ ಒಂದು ಸೂಪರ್ ಫುಡ್ ಆಗಿ ಕನ್ವರ್ಟ್ ಆಗಿದೆ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಬಾಳೆಕಾಯಿ ಹುಡಿನ ಒಂದನ್ನು ತಗೊಂಡು ಮಲ್ಟಿಪಲ್ ಪ್ರಾಡಕ್ಟ್ಸ್ನ ತೊಗೊಂಬರ್ತಾ ಇದ್ದೀವಿ. ಇಲ್ಲೇನು ಮಾಡಿದ್ದೀವಿ, ಈಗಿನ ಫಾಸ್ಟ್ ಜನ್ರೇಷನ್ಗೆ, ಫಾಸ್ಟ್ ಲೈಫ್ ಸ್ಟೈಲ್ಗೆ ಇದು ರೆಡಿ ಟು ಕುಕ್ ಪ್ರಾಡಕ್ಟ್ ಆಗಿದೆ. ಸೊ ಇವಾಗ ಮಿಲೆಟ್ ದೋಸೆ ಇದೆ, ಬಿಸಿಬೇಳೆ ಬಾತ್ ಇದೆ, ಇದೆಲ್ಲ ರೆಡಿ ಟು ಕುಕ್. ರವಾ ಇಡ್ಲಿ, ಜಾಮೂನ್ ಮಿಕ್ಸು, ರಾಗಿ ದೋಸೆ. ಸೊ ಇದೆಲ್ಲ ಏನು ಅಂದರೆ ಇವಾಗ ಮಿಲೆಟ್ ದೋಸೆ ನೀವು ಜಸ್ಟ್ ಫರ್ಮೆಂಟೇಷನ್ನು ನಾವು ಏನು ಮಾಡ್ತಾ ಇದ್ದೀವಿ 100% ನ್ಯಾಚುರಲ್ ಕೂಡ. ಸೊ ನಮಗೆ ಫರ್ಮೆಂಟೇಷನ್ ನಿಮ್ಮ ಮನೆಯಲ್ಲೇ ಆಗಬೇಕು. ಅದಕ್ಕೋಸ್ಕರ ನೀವು ಜಸ್ಟ್ ಕರ್ಡ್ ಆ್ಯಡ್ ಮಾಡಬೇಕು. ಇದಕ್ಕೆ ಕರ್ಡ್ ಆ್ಯಡ್ ಮಾಡಿ ಅರ್ಧ ಗಂಟೆ ಇಟ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬೋದು. ಏನು ಪ್ರೈಸ್ ಆಗುತ್ತೆ ಇದಕ್ಕೆ? ಇದು 150 ರುಪೀಸ್, ಕಮ್ಮಿ ಅಂದರೆ 40-45 ದೋಸೆ ಆಗುತ್ತೆ 400 ಗ್ರಾಮ್ಗೆ. ಓಕೆ ಓಕೆ. ಅದೇ ರೀತಿ ಬಿಸಿಬೇಳೆ ಬಾತ್ ಇದೆ, ಇದೆಲ್ಲ ಅದೇ ರೀತಿ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳು. ಗುಲಾಬ್ ಜಾಮೂನ್ ಮಿಕ್ಸು ನೀವು ಯಾವಾಗಲೂ ಮಾರ್ಕೆಟ್ನಲ್ಲಿ ನೋಡಿರ್ತೀವಿ, ಬರೀ ಮೈದಾದಲ್ಲಿ ನೋಡಿರ್ತೀರಿ. ಇದು ಬಾಕ್ಸ್ ಸ್ಟೈಲ್ ಮಿಲ್ಲೆಟ್ ಮತ್ತೆ ಬಾಳೆಕಾಯಿ ಹುಡಿ ಹಾಕಿ ಮಾಡಿರುವಂತದ್ದು. ಏನು ಪ್ರೈಸ್ ಸರ್ ಇದಕ್ಕೆ? ಇದು ಅಷ್ಟೇ 150. ಇದೆಲ್ಲ ರೆಡಿ ಟು ಕುಕ್ ಅಲ್ಲಿ 150 ರುಪೀಸ್. ಯೂನಿಕ್ ಆಗಿದೆ. ಹೌದು. ಸೊ ನಮ್ದು ಏನಂದ್ರೆ ಈ ಪರ್ಟಿಕ್ಯುಲರ್ ಈ ತರ ಇನೋವೇಷನ್ಗೋಸ್ಕರ ನಮ್ಗೆ ನ್ಯಾಷನಲ್ ಅವಾರ್ಡು ಆಗಿದೆ. ಸೊ ಅದನ್ನ ನಾನು ಮುಂದೆ ತೋರಿಸ್ಕೊಡ್ತೇನೆ. ಸೊ ಈ ಬಾಳೆಕಾಯಿ ಹುಡಿನ ನೀವು ನೋಡಬೇಕು ಅಂದ್ರೆ ಲೈಕ್ ಈ ರೀತಿ ಫಸ್ಟ್ ಚಿಪ್ಸ್ ಆಗಿ ಮಾಡ್ಕೋತೀವಿ, ಆಮೇಲೆ ಪೌಡರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ ಬಂದ್ರೆ ಈ ಸೆಕ್ಷನ್ ಅಲ್ಲಿ ನೀವೆಲ್ಲ ನೋಡ್ತಾ ಇರೋದು ಏನಿದೆ, ಬೇಬಿ ಫುಡ್. ಸೊ ಈ ಬೇಬಿ ಫುಡ್ ನ ವಿಶೇಷತೆ ಏನಂದ್ರೆ ಇದೆಲ್ಲ ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ಗಳು. ನೀವು ನೋಡಿದ್ರೆ ಇಲ್ಲಿ NRCB ಬನಾನಾ, ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಬನಾನಾ, ಇದು ಇಂಡಿಯಾಗೆ ಒಂದೇ ಇರುವಂಥದ್ದು, ಮತ್ತೆ CFTRI. ಸೊ ಈ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ಸ್ಗಳ ಹತ್ರ ಟೆಕ್ನಾಲಜಿನ ಪರ್ಚೇಸ್ ಮಾಡಿ ಆ ಟೆಕ್ನಾಲಜಿ ಬೇಸ್ನಲ್ಲಿ ಮಾಡಿರುವಂಥ ಪದಾರ್ಥಗಳಿವು. ಸೊ ಇವಾಗ ಬನಾನಾ ಪಾರೇಜ್ ಮಿಕ್ಸ್ ಅಂದರೆ ಸ್ಪ್ರೌಟೆಡ್ ಗ್ರೀನ್ ಗ್ರಾಮು ಮತ್ತು ನೇಂದ್ರ ಬನಾನಾ ಪೌಡರ್ನ ಯೂಸ್ ಮಾಡಿರುವಂಥ ಪದಾರ್ಥ. ಸೊ ಸಮ್ಟೈಮ್ಸ್ ಇದು ಮಕ್ಕಳು ತಿಂತಾರ ಇಲ್ವಾ ಅಂತ ಡೌಟ್ ಇರುತ್ತೆ, ಅದಕ್ಕೋಸ್ಕರ ಸಣ್ಣ ಪ್ಯಾಕ್ ಮಾಡಿದ್ದೀವಿ. ಅವ್ರು ಸಣ್ಣ ಪ್ಯಾಕ್ ತೊಗೊಂಡು ಮಕ್ಕಳಿಗೆ ಅಡ್ಜಸ್ಟ್ ಆದಮೇಲೆ ದೊಡ್ಡ ಪ್ಯಾಕ್ ಅವ್ರು ಎಷ್ಟಾಗುತ್ತೆ ಈ ಪ್ಯಾಕೆಟ್ಗೆ? ಈ ಪ್ಯಾಕೆಟ್ 60 ರುಪೀಸ್, ಇದು 210. ಇವತ್ತು ನಾವು 50 ರುಪೀಸ್ ಮತ್ತು 180ಗೆ ಕೊಡ್ತಾ ಇದ್ದೀವಿ ಆಫರಲ್ಲಿ. ಓಕೆ. ಸೊ ಇದು ಕೇರಳ ಬನಾನಾ ಪೌಡರ್ ಇದೆ, ಇದೇ ಥರ ರೆಡ್ ರೈಸಲ್ಲಿ ಮಾಡಿರುವಂಥದ್ದು ಇದೆ, ರಾಗಿನಲ್ಲಿ ಮಾಡಿರುವಂಥದ್ದು ಇದೆ. ಇದು ಮಕ್ಕಳ ಒಂದು ಸೆಕ್ಷನ್ ಅಲ್ಲಿ. ಸೊ ಇದಕ್ಕೂ ಅಷ್ಟೇ ಯಾವುದೇ ಥರದ ಪ್ರಿಸರ್ವೇಟಿವ್ ಆಗಲಿ, ಯಾವುದೇ ಥರದ ಅಡಿಕ್ಟಿವ್ ಆಗಲಿ, ಆಮೇಲೆ ಶುಗರ್ ಆ್ಯಡ್ ಮಾಡೋದಾಗಲಿ ಯಾವುದನ್ನು ನಾವು ಮಾಡೋದಿಲ್ಲ. ಅದೇನಿದೆ ಅದನ್ನು ಇದು ಮಾಡ್ತಾ ಇದ್ದೀವಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂತು ಚಾಕ್ಲೇಟ್ ಡ್ರಿಂಕ್, ಫಾರ್ಮ್ ಫ್ರೆಶ್ ಕೊಕೋ ಪೌಡರು ಮತ್ತು ಬನಾನಾ ಪೌಡರ್. ಇದು ಅಷ್ಟೇ ಟೆಕ್ನಾಲಜಿ ಬೇಸ್ಡ್, NRCB ಟೆಕ್ನಾಲಜಿ ಬೇಸ್ನಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇದಿದೆ ಮಲ್ಟಿ ಮಿಲೆಟ್ ಡ್ರಿಂಕು. ಸೊ ಇದು ಮಿಲೆಟ್ನ ಒಂದು ಇದರಲ್ಲಿ ಮಾಡಿರುವಂಥದ್ದು. ಮತ್ತು ಬನಾನಾ ಪೌಡರ್ಗೆ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಇದೆ, ಕಾರ್ನ್ಫ್ಲವರ್ ಥರ ರೆಸಿಸ್ಟೆನ್ಸ್ ಸ್ಟಾರ್ಚ್ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗಿ ಅದರಲ್ಲಿ ಸೂಪ್ ಮಾಡ್ಕೋಬೋದು, ಥಿಕ್ನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ನೀವು ನೋಡಿದ್ರೆ ಎಲ್ಲ ಹರ್ಬ್ಸ್ಗಳು, ಸೊ ತುಳಸಿ ಇರ್ಬೋದು, ಮಶ್ರೂಮ್ ಇರ್ಬೋದು, ನಿಮಗೆ ಮೊರಿಂಗಾ ಇರ್ಬೋದು, ಈ ಥರದ್ದೆಲ್ಲ. ಮೊರಿಂಗಾ ಇವಾಗ ಮೊರಿಂಗಾ ತೊಗೊಬೇಕು, ಹೆಂಗೆ ತೊಗೋತೀರಿ? ಸೊ ಅದಕ್ಕೆ ನಾವು ಸೂಪ್ ಥರ ರೆಡಿ ಮಾಡಿಟ್ಟಿದ್ದೀವಿ. 80% ಮೊರಿಂಗಾ ಸೊಪ್ಪು ಇರುತ್ತೆ ಮತ್ತು 20% ಬನಾನಾ ಪೌಡ್ರ್ ಇರುತ್ತೆ. ಅವ್ರು ಜಸ್ಟು ನೀರಿನಲ್ಲಿ ಹಾಕಿ ಕುದಿಸ್ಕೊಂಡ್ರೆ ಆಯಿತು, ಅವ್ರಿಗೆ ಸೂಪ್ ಆಗೋಗುತ್ತೆ. ಓಕೆ. ಏನು ಪ್ರೈಸ್ ಸರ್ ಇದಕ್ಕೆ? ಇದೆಲ್ಲ 120 ರುಪೀಸ್ ಇದೆ. ಓಕೆ. ಸೊ ನೆಕ್ಸ್ಟ್ ಬಂದು ನಿಮಗೆ ನೂಡಲ್ಸು ಪಾಸ್ತಾ. ತುಂಬ ಜನ ತಿನ್ನಬೇಕು ಅಂತ ಆಸೆ ಇರುತ್ತೆ, ಆದರೆ ತಿನ್ಲಿಕ್ಕೆ ಹೋದರೆ ಇದೆಲ್ಲ ಬಂದು ಮೈದಾದಲ್ಲಿರುತ್ತೆ. ಸೊ ನಮ್ಮ ಪದಾರ್ಥ ಏನು ಅಂದರೆ ಫಾಕ್ಸ್ಟೈಲ್ ಮಿಲೆಟ್ಟು ಮತ್ತು ಬಾಳೆಕಾಯಿ ಹುಡಿ, ಇದೆರಡು ಮಿಶ್ರಣದಲ್ಲಿ ನಾವು ಮಾಡಿರುವಂಥ ಪದಾರ್ಥಗಳಿವೆ. ಓಕೆ. ಸೊ ಇದರಲ್ಲಿ ವೇರಿಯನ್ಸ್ ಏನು ಮಾಡ್ತಾ ಇದ್ದೀವಿ ಅಂದರೆ 4 ಥರ ವೇರಿಯನ್ಸ್ ಬರುತ್ತೆ. ಒಂದು ಪ್ಲೈನ್ ಆಗಿರುತ್ತೆ, ಎರಡನೇದು ಅದೇ ಫಾಕ್ಸ್ಟೈಲ್ ಮಿಲೆಟ್ಟು ಮತ್ತು ಬನಾನಾ ಫ್ಲವರ್ಗೆ ನಾವು ಬೀಟ್ರೋಟ್ ಜ್ಯೂಸ್ ಹಾಕ್ತೀವಿ. ಇದು ಬೀಟ್ರೋಟ್ ಇದು ನೂಡಲ್ಸು.
ಸೊ ಅದೇ ಕ್ಯಾರೆಟ್ ಜ್ಯೂಸ್ ಹಾಕ್ತೀವಿ, ಕ್ಯಾರೆಟ್ ನೂಡಲ್ಸ್ ಆಗುತ್ತೆ. ಸ್ಪೈನಾಚ್ ನೂಡಲ್ಸ್ ಸ್ಪಿನಾಚ್ ಆಗುತ್ತೆ. ಇದು ಯಾವುದು ಜ್ಯೂಸಸ್ ಹಾಕಿ. ಅದೇ ಥರ ಮಿಲೆಟ್ ಮುಸ್ಲಿ ಅಂತಲೂ ಇದೆ. ಅದರಲ್ಲಿ ಏನು ಅಂದರೆ ಈಗ ಕಾನ್ಫ್ಲೆಕ್ಸ್ ಅದು ಇದು ತಿನ್ನೋ ಬದಲು ಲೈಕ್ ಆಕ್ಚುಲಿ ಮಿಲೆಟ್ನಲ್ಲೂ ತಗೋಬೋದು. ಅದಕ್ಕೆ ಜಸ್ಟ್ ಹಾಲು ಹಾಕಿ ಕುಡಿಯೋದು. ಇದು 5 ಥರದ ಸೀಡ್ಸು, 5 ಥರದ ನಟ್ಸು, 64% ಸೀಡ್ಸ್ ಆ್ಯಂಡ್ ನಟ್ಸೇ ಇರುತ್ತೆ. ಸೊ ಇದು ವೆರಿ ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಫಾಸ್ಟ್ ಮೂವಿಂಗ್ ಲೈಫ್ಗೆ. ಸೊ ಇದು ಬನಾನಾ ಫ್ಲವರ್. ಇದು ನಮ್ಮದು ಫಾಸ್ಟ್ ಮೂವಿಂಗ್ ಇನ್ನೊಂದು ಪ್ರಾಡಕ್ಟು. ಇದು ಏನಂದರೆ ಲೈಕ್ ಆ್ಯಕ್ಚುಲಿ ನಿಮಗೆ ಯಾರೇ ಕುಕ್ಕಿ ಮಾಡೋದಾಗಲಿ ಅವ್ರ ಮೈದಾ ಯೂಸ್ ಮಾಡದೆ ಮಾಡೋದಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಂಗ್ರೀಡಿಯೆಂಟ್ ಇಲ್ಲಿದೆ ಪ್ರಾಡಕ್ಟ್. ಸೊ ಇಂಗ್ರೀಡಿಯೆಂಟ್ ಬೇಸ್ ಮೇಲೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇದು ಫಾಕ್ಸ್ಟೈಲ್ ಮಿಲೆಟ್ ಮತ್ತು ಜಾಗ್ರಿ ಮತ್ತು ಬಟರ್. ನೀವು ತಿಂದು ನೀವೊಂದು ಫೀಡ್ಬ್ಯಾಕು ಕೊಡ್ಬೋದು. ಓಕೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬನಾನಾ ಮಿಲೆಟ್ ಕುಕೀಸ್. ಎಸ್. ಸೊ ದೇಸಿ ಬಟರ್ ನಿಮಗೆ ಬಾಯಿಗೆ ಬಂದಂಗೆ ಆಗುತ್ತೆ. ರಿಚ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ಈ ತರ ಪ್ರಾಡಕ್ಟ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಏನು ಅಂದ್ರೆ ಲೈಕ್ ಆಕ್ಚುಲಿ ನೀವು ದೇಸಿ ಬಟರ್ ಹಾಕಿದ ತಕ್ಷಣ ಕಾಸ್ಟಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆಗಿದ್ರು ನಾವು ಪ್ರಯತ್ನ ಬಿಡ್ತಾ ಇದೀವಿ ಒಳ್ಳೆ ಪದಾರ್ಥ ಒಳ್ಳೆ ಜನಕ್ಕೆ ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಈ ರೀತಿ ಪದಾರ್ಥಗಳಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ಜವಾರು, ಇನ್ನೊಂದು ಫಾಕ್ಸ್ ಸ್ಟೈಲ್. ನಿಮ್ಗೆ ಟೇಸ್ಟ್ ವೈಸ್ ಸೇಮ್ ಇರುತ್ತೆ ಬಿಕಾಸ್ ಆಫ್ ದ ಬಟರ್. ಏನು ಪ್ರೈಸ್ ಸರ್ ಇದಕ್ಕೆ? 100 ರೂಪೀಸ್ ಮಾಡಿದ್ದೀವಿ. ಓಕೆ. ಸೊ 9 to 10 ಕುಕೀಸ್ ಬರುತ್ತೆ ಅದರಲ್ಲಿ. ಸೊ ಅದು ಬಿಟ್ಟರೆ ಇದು ನಾರ್ಮಲ್ ನಮ್ಮ ಬನಾನಾ ಚಿಪ್ಸ್ಗಳು 3 ವೇರಿಯಂಟಲ್ಲಿ ಇರುತ್ತೆ, ಪೆಪ್ಪರು, ನಾರ್ಮಲ್ಲು ಮತ್ತು ಇದು ಸ್ಪೈಸಿನಲ್ಲಿ. ಅದು ಬಿಟ್ಟರೆ ಇಲ್ಲಿ ಲಡ್ಡುಗಳು ಮಾಡಿದ್ದೀವಿ, ಸೇಮ್ ಬನಾನಾ ಪೌಡರು ಮತ್ತು ಮಿಲೆಟ್ ಯೂಸ್ ಮಾಡಿಕೊಂಡು, ಜಾಗ್ರಿ ಯೂಸ್ ಮಾಡಿಕೊಂಡು. ಇದು ಕೊರ್ಲೆ ಮಿಲೆಟ್, ಇದು ಸಾಮೆ ಮಿಲೆಟ್. ಓಕೆ. ಸೊ ಇದು ಬನಾನಾ ಹಲ್ವಾ. ಇದು ನಮ್ದು ಏನಂದ್ರೆ ಲೈಕ್ ಆಕ್ಚುಲಿ ಬಾಳೆಕಾಯಿ ಉಡಿ ಮಾಡ್ತೀವಲ್ಲ, ಅವಾಗ 2 ಟನ್ 3 ಟನ್ ನಿಮಗೆ ಹಣ್ಣಾಗೋಗುತ್ತೆ. ಕೆಲವು ಹಣ್ಣಾದಾಗ ಏನು ಮಾಡೋದು, ಅದಕ್ಕೋಸ್ಕರ ಬನಾನಾ ಹಲ್ವಾ ಮಾಡಿದ್ದೀವಿ. ಓಕೆ. ಸೊ ಆ ಹಣ್ಣಾಗಿರೋ ಬನಾನನೆಲ್ಲ ತಗೊಂಡು ಹಲ್ವಾ ಮಾಡಿರೋವಂಥದ್ದು. ನೀವು ಇದನ್ನು ಒಂದು ಟ್ರೈ ಮಾಡ್ಬೋದು. ಬನಾನಾ ಹಲ್ವಾ ಅಂತೆ. ಎಷ್ಟು ಪ್ರೈಸಸ್? ಚೆನ್ನಾಗಿದೆ. ಸೊ ಇದರಲ್ಲಿ ಬರೀ ದೇಸಿಗಿ ಬನಾನಾ, ರೈಪ್ ಬನಾನಾ ಮತ್ತೆ ಜಾಗ್ರಿ, ಇದು 3 ಇಂಗ್ರೀಡಿಯೆಂಟ್ಸ್ ಇರೋ. ಆ ದೇಸಿ ಗೀದು ಒಂದು ಫ್ಲೇವರ್ ನನಗೆ ಚೆನ್ನಾಗಿ ಟೇಸ್ಟ್ ಬಡ್ಸ್ಗೆ ಫೀಲ್ ಆಗ್ತಾ ಇದೆ. ಸೊ ಇಷ್ಟು ನೀವೇನು ನೋಡಿದ್ರು ಇದೆಲ್ಲಾನು ಬಂದು ಬಾಳೆ ಕಾಯಿಯಲ್ಲಿ ಮಾಡುವಂಥ ಪದಾರ್ಥಗಳು, ಬಾಳೆಕಾಯಿ ಹಣ್ಣು. ಈಗ ನಾವು ನೋಡೋಣ ಬಾಳೆ ಹೂವಿನದು. ಓಕೆ. ಸೊ ಬಾಳೆ ಹೂವಿನಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ನಾವು ತೊಕ್ಕು ಮಾಡ್ತೀವಿ. ಈ ತೊಕ್ಕು ನೋಡಿ. ಸೊ ಈ ಹೂವಿನಲ್ಲಿರುವಂಥ ವೈಟ್ ಏನಿದೆ, ಈ ವೈಟು ಮತ್ತು ಈ ವೈಟಲ್ಲಿರೋ ಮಧ್ಯದಲ್ಲಿ ತೆಗೆದಾಕ್ತೀವಿ. ಇಲ್ಲಿ ಬಾಕಿ ಉಳಿದ್ರಲ್ಲಿ ಮಾಡ್ತೀವಿ. ಸೊ ಅದರಲ್ಲಿ ಮಾತ್ರ ಮಾಡುವಂಥದ್ದು ಬಾಳೆ ಹೂವು ತೊಕ್ಕು. ಸೊ ಇದ್ರದ್ದು ಸ್ಪೆಷಾಲಿಟಿ ಏನು ಅಂದರೆ ಇದು ಮೆನ್ಸುಲೇಷನ್ ಇಶ್ಯೂಸ್, ಹಾರ್ಮೋನ್ ಇಂಬ್ಯಾಲೆನ್ಸಸ್ಸು, ಮೂಡ್ ಸ್ವಿಂಗ್ಸು, ಆಮೇಲೆ ಹೊಟ್ಟೆ ನೋವು ಅಂತ ಹೇಳ್ತಾರೆ ಪೀರಿಯಡ್ಸ್ ಟೈಮಲ್ಲಿ, ಅದಕ್ಕೆಲ್ಲ ತುಂಬ ಒಳ್ಳೆಯದು ಫಿಮೇಲ್ಸ್ಗೆ. ಮೇಲ್ಸ್ಗೆ ಬಂದು ಬ್ಲಡ್ ಸರ್ಕ್ಯುಲೇಷನ್ಸು ಅದು ಇದಕ್ಕೆಲ್ಲ ಲೈಕ್ ಆಕ್ಚುಲಿ ಡೈಜೆಷನ್ಸ್ಗೆಲ್ಲ ತುಂಬ ಒಳ್ಳೆಯದಾಗಿರುತ್ತೆ. ಓಕೆ. ಸೊ ಇದು ಬಾಳೆಕಾಯಿನ ತೊಕ್ಕು. ಅದು ಬಿಟ್ಟರೆ ನಿಮಗೆ ಬಾಳೆ ಹೂವಿಂದು ಲಡ್ಡು. ಸೊ ಬಾಳೆ ಹೂವನ್ನ ಡಿಹೈಡ್ರೇಟ್ ಮಾಡಿ ಅದನ್ನ ಪೌಡ್ರ್ ಮಾಡಿ ಸೊ ಇದೆಲ್ಲ ಬಾಳೆ ಹೂನಲ್ಲಿ ಮಾಡುವಂಥ ಪದಾರ್ಥಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಾಳೆ ದಿಂಡು. ವೇಸ್ಟ್ ಯಾವುದೂ ಆಗಬಾರ್ದು ಅಂತ ಈ ಬಾಳೆ ದಿಂಡು ಏನಿದೆ ಇದ್ರ ಮೇಲ್ಗಡೆ ಇರೋ ಪದಾರ್ಥ ತಗೊಂಡು ಅದೆಲ್ಲ ಇದಾಗಿದೆ. ಯಾವುದು ಪ್ರಾಡಕ್ಟ್ಸ್ ಬಾಳೆ ದಿಂಡಲ್ಲೇ ಮಾಡಿರೋದು. ಸೊ ಈ ಬಾಳೆ ದಿಂಡು ಏನಿದೆ ಕಟ್ ಮಾಡಿಬಿಟ್ಟು ಜಾಗ್ರಿ ಆ್ಯಡ್ ಮಾಡಿದ್ರೆ ಕ್ಯಾಂಡಿ ಆಯಿತು. ಇದು ನಮ್ಮ ಸ್ಟೂಡೆಂಟ್ಸ್ಗಳು ಮಾಡಿರೋದು, ಆರ್ಟಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ಗಳು. ಮತ್ತೆ ಇಲ್ಲಿ ನೋಡಿ ಇದೆಲ್ಲ ವೇಸ್ಟ್ ಅಲ್ಲಿ ಈವನ್ ರಾಖಿಗಳು ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಆಯ್ತಾ. ಫುಡ್ ಪ್ರಾಡಕ್ಟ್ ಅಲ್ಲಿ ಬಾಳೆ ದಿಂಡ ಯೂಸ್ ಮಾಡ್ಕೊಂಡು ಬಾಳೆ ದಿಂಡಿನ ಪಿಕ್ಕಲ್ಲು, ಓಕೆ, ಬಾಳೆ ದಿಂಡಿನ ಸ್ಕ್ವಾಶು, ಮತ್ತೆ ಬಾಳೆ ವೈನು, ಓಕೆ ಓಕೆ, ಆಮೇಲೆ ಬನಾನಾ ಸ್ಟೆಮ್ ದೋಸೆ, ಇಡ್ಲಿ. ಸೊ ಇದೆಲ್ಲ ಪ್ರಾಡಕ್ಟ್ ಬಾಳೆ ದಿಂಡಿನಲ್ಲಿದೆ. ಸೊ ಬನಾನಾ ವೇಸ್ಟ್ದ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಪ್ರಾಡಕ್ಟ್ಗಳು ಬಂದು ನಮಗೆ ಲೈಕ್ ಹಂಪಿನಲ್ಲಿ ವಿಶ್ವನಾಥ್ ಅಂತ ಇದ್ದಾರೆ, ಅವರ ಒಂದು ಮಹಿಳೆಯರ ಒಂದು ಗುಂಪು ಈ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತಾರೆ. ಇದು ಬಂದ್ಬಿಟ್ಟು ನಿಮಗೆ ಸಿರ್ಸಿನಲ್ಲಿ ವೀಣಾ ಹೆಗಡೆ ಅಂತ ಇದ್ದಾರೆ, ಅವರ ಒಂದು ಗ್ರೂಪು ಇವನ್ನೆಲ್ಲ ಮಾಡ್ತಾರೆ. ಈಗ ನಮ್ಮ ವೀಕ್ಷಕರಲ್ಲಿ ಇದು ಯಾವುದೇ ಪ್ರಾಡಕ್ಟ್ಸ್ಗಳು ಬೇಕು ಅಂತಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕು ಸರ್? ಅವರು ಮೈಸೂರಿನವರೇ ಆದರೆ 2 ಥರ ಮಾಡ್ಬೋದು. ನಮ್ಮ ಒಂದು ನಂಬರ್ 900-800-5521ಗೆ ಕಾಲ್ ಮಾಡ್ಬೋದು. ಒಂದೊಂದ್ಸತಿ ಹೇಳಿ. 900-800-5521. ಓಕೆ, ತುಂಬ ಈಸಿ ಟು ರಿಮೆಂಬರ್ ನಂಬರು. ಸೊ ಅದಕ್ಕೆ ವಾಟ್ಸಪ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಅವ್ರು ಆರ್ಡರ್ ಕೊಡ್ಬೋದು, ಅವ್ರಿಗೆ ಡೆಲಿವರಿ ಮಾಡ್ತೀವಿ. ಅದು ಬಿಟ್ಟರೆ ಬಟ್ ಆ್ಯಂಡ್ ಕಾಮತ್ ಅಂತ ಇದೆ ಸ್ಟೋರು, ನೆಕ್ಸ್ಟ್ ಇದು ಕುವೆಂಪು ನಗರದಲ್ಲಿ. ಸೊ ಅಲ್ಲಿ ಅಪೋಲೋ ರೋಡ್ನಲ್ಲಿ ಮುಂದೆ ಹೋದರೆ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಅದನ್ನು ಬಿಟ್ಟರೆ ಲೈಕ್ ಆ್ಯಕ್ಚುಲಿ ನಮ್ಮದೇ bakahoo.co.in ಅಂತ ವೆಬ್ಸೈಟ್ ಇದೆ. ಸೊ ಅಲ್ಲಿಗೆ ಬೇಕಾದ್ರೂ ಅವ್ರು ರೀಚ್ ಔಟ್ ಆಗ್ಬೋದು.
ಸೊ ಯಾವುದೇ ರೀತಿ ಮಾಡಿದ್ರು ಎಲ್ಲಿಗೆ ಬೇಕಾದ್ರೂ ನಾವು ಡೆಲಿವರಿ ಕೊಡ್ತೀವಿ. ಇದು ನಮ್ಮ ಬಿಸ್ನೆಸ್ ಕಾರ್ಡ್ಸ್. ಓಕೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ನೀವು ಸಂಪರ್ಕ ಮಾಡ್ಬೋದು ಇದಕ್ಕೆ. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಬರ್ತಾ ಇರೋದು ಮಾದಾಪುರ HD ಕೋಟೆ. ಓಕೆ, ಏನೇನು ತಂದಿದ್ದೀರಾ ಇವತ್ತು ಬಾಳೆ ಮೇಳದಲ್ಲಿ? ಬಾಳೆ ಮೇಳದಲ್ಲಿ ಆಕ್ಚುಲಿ ನಮ್ದು ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದೆ. ಸೊ ಅದ್ರ ಅಂಡರ್ ಅಲ್ಲಿ ನಾವು ಒಂದು ಆರ್ಗ್ಯಾನಿಕ್ ಕಡಾಯಿ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ನಮ್ಮ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ. ಏನಂದ್ರಿ? ಆರ್ಗ್ಯಾನಿಕ್ ಕಡಾಯಿ. ಓ, ಚೆನ್ನಾಗಿದೆ, ಯೂನಿಕ್ ಆಗಿದೆ ನೇಮ್. ಆರ್ಗ್ಯಾನಿಕ್ ಕಡಾಯಿ. ಓಕೆ ಸರ್. ಓಕೆ ಬ್ರ್ಯಾಂಡ್. ಓಕೆ ಓಕೆ. ಓ ನೈಸ್. ಸೊ ಆಕ್ಚುಲಿ ನಮ್ದು 600 ಮೆಂಬರ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರೆ. ನಮ್ದು ಮೇನ್ ಬಂದ್ಬಿಟ್ಟು ಮಹಿಳಾ FPO. ಸೊ ಆಕ್ಚುಲಿ ಎಂಟೈರ್ ಮೈಸೂರು ಡಿಸ್ಟಿಕ್ ಅಲ್ಲಿ ನಮ್ದೇ ಮೊದಲನೇದಾಗಿ ಮಹಿಳಾ FPO ಅಂತ ಮಾಡಿದ್ದಾರೆ. ಸೊ ಆ ವತಿಯಿಂದ ಇವತ್ತು ನಾವು ನಮ್ಮಲ್ಲಿ ರಾಗಿ ಮಿಕ್ಸ್ಚರ್ ಆಗಿರ್ಬೋದು, ಮೇಯ್ನ್ ಆಗಿ ರಾಗಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿದೀವಿ ಸರ್. ನಿಮ್ಗೆ ಯಾವುದೇ ಥರದ್ದು ಸ್ಪೈಸ್ ಪೌಡರ್ಸ್ ಅಂದರೆ ಸಾಂಬಾರ್ ಪೌಡರು, ಖಾರದ ಪುಡಿ ಪೌಡರು, ಧನಿಯಾ ಪೌಡರ್ ಸಿಗುತ್ತೆ, ಮೇಯ್ನ್ ಅರಿಶಿನ ಪೌಡರ್ ಸಿಗುತ್ತೆ. ಸೊ ಇದನ್ನ ನೀವು ಫೇಸ್ಗೂ ಕೂಡ ಯೂಸ್ ಮಾಡ್ಬೋದು. ಸೊ ಈ ಥರ ರಸಮ್ ಪೌಡರು, ಆಲ್ ಟೈಪ್ಸ್ ಆಫ್ ಸ್ಪೈಸ್ ಪೌಡರು ಮತ್ತು ಎಲ್ಲ ಥರದ್ದು ಚಟ್ನಿ ಪುಡಿ ಸಿಗುತ್ತೆ ನಿಮಗೆ. ಸೊ ನಮ್ಮದು ಮೇಯ್ನ್ ಯೂನಿಕ್ ಪ್ರಾಡಕ್ಟ್ ಬಂದ್ಬಿಟ್ಟು ವಿಳ್ಳೆದೆಲೆ ಪೌಡರ್ ಅಂತ ಅಂದ್ಬಿಟ್ಟು. ವಿಳ್ಳೆದೆಲೆ ಪೌಡರ್. ಹಾಂ, ಬೀಟಲ್ ಲೀಫ್. ಹೌದು. ಏನಕ್ಕಂದ್ರೆ ಇದು ಮೇನ್ ಡೈಜೆಷನ್ ಹೆಲ್ಪ್ ಆಗುತ್ತೆ. ಇವಾಗಿನ ಕಾಲದಲ್ಲಿ ಮಕ್ಳುಗಳು ಜಾಸ್ತಿ ಎಲೆ ಎಲ್ಲ ತಿನ್ನಲ್ಲ ಅಂತ ಅಂದ್ಬಿಟ್ಟು, ಮತ್ತೆ ಅದಕ್ಕೆ ಶೆಲ್ಫ್ ಲೈಫ್ ಜಾಸ್ತಿ ಇರಲ್ಲ ಅಂತ ಅಂದ್ಬಿಟ್ಟು ನಾವು ಇದನ್ನ ಪೌಡರ್ ಟೈಪ್ ಮಾಡಿದೀವಿ. ಪ್ರೈಸ್ ಸರ್ ಇದು 125 ರುಪೀಸ್ ಇದೆ ನಿಮಗೆ. ಓಕೆ. ಸೊ ಇದರಲ್ಲಿ ನಿಮಗೆ ವಿಳ್ಳೆದೆಲೆನ ನೀಟಾಗಿ ವಾಶ್ ಮಾಡಿ ಎಲ್ಲ ನೀಟಾಗಿ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದಕ್ಕೆ ಜಾಗಿಕಾಯಿ ಹಾಕಿರ್ಬೋದು, ಪತ್ರ ಹಾಕಿರ್ಬೋದು. ಸೊ ವಿತೌಟ್ ಶುಗರು. ಸೊ ನಾವು ಕಲ್ಸಕ್ಕರೆ ಆ್ಯಡ್ ಮಾಡಿಬಿಟ್ಟು ಮಾಡಿರೋ ಅಂಥದ್ದು. ಮಕ್ಳಿಗೆ ಕೊಟ್ಟರೆ ಒಳ್ಳೇದಾಗಿರುತ್ತೆ ಸರ್, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಇದೆ, ಮಾಮೂಲಿ ಕಜಾಯ, ರಾಗಿ ಕೋಡ್ಬಳೆ ಇದೆ, ರಾಗಿ ಲಾಡು ಇದೆ. ಸೊ ಇದು ರಾಗಿನ ಮೇಯ್ನ್ ಆಗಿ ನಮ್ಮ ಫಾರ್ಮರ್ ಹತ್ರನೇ ಬೆಳೆದಿರೋದನ್ನ ನಾವು ತಗೊಂಡ್ಬಿಟ್ಟು ಮಾಡಿರೋ ಅಂಥದ್ದು ಎಲ್ಲದನ್ನು. ಇದು ಮೇಯ್ನ್ ಚಿಯಾ ಸೀಡ್ಸ್ ಸರ್. ಚಿಯಾ ಸೀಡ್ಸ್ ಯೂಸ್ ಮಾಡಿ ರಾಗಿ ಹಿಟ್ಟು ಮಾಡಿರೋ ಅಂಥದ್ದು, ಪ್ರೋಟೀನ್ ರಿಚ್ ರಾಗಿ ಮಾಡಿರೋ ಅಂಥದ್ದು ರಾಗಿ ಹಿಟ್ಟು. ಇದು ರಾಗಿ ಹಪ್ಪಳ, ಇದು ಅಕ್ಕಿ ಹಪ್ಪಳ, ಮತ್ತೆ ಉದ್ದಿನ ಹಪ್ಪಳ ಇದೆ. ಸೊ ಇದು ಯಾವುದೇ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರು ಕೂಡ ನಮ್ಗೇನು ನಮ್ಮ ರೈತ ಮೇಲೆ ಪ್ರಾಡಕ್ಟ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಫಿನಾನ್ಷಿಯಲಿ ಹೆಲ್ಪ್ ಆಗುತ್ತೆ. ಪ್ಲಸ್ ನಮ್ಮ ರೈತರಿಂದ ನಾವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಿರೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಸರ್. ಅವ್ರು ಬೆಳೆದಿರೋ ಅಂಥ ಬೆಲೆಗೆ ಒಳ್ಳೆ ಬೆಲೆ ಕಲ್ಪಿಸ್ಕೊಡ್ಬೋದು ನಾವು. ಆ ನಿಟ್ಟಿನಲ್ಲಿ ಈ ಥರ ಒಂದು ಆರ್ಗ್ಯಾನಿಕ್ ಕಡಾಯಿಯನ್ನು ಬ್ರ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮಂಡ್ಯದಲ್ಲಿ ಒಂದು ಕಿಸಾನ್ ಮಾಲ್ ಅಂತ ಸ್ಟಾರ್ಟ್ ಆಗ್ತಿದೆ, ಚಿಕ್ಕಮಂಗ್ಳೂರಲ್ಲೂ ಒಂದು ಕಿಸಾನ್ ಮಾಲ್ ಅಂತ ಇದೆ. ಸೊ ಅಲ್ಲಿಗೆಲ್ಲ ನಮ್ಮ ಪ್ರಾಡಕ್ಟ್ಸ್ನ ನಾವು ಕಳಿಸ್ಕೊಡ್ತಾ ಇದ್ದೀವಿ ಸರ್. ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9916554095 ಲಾವಣ್ಯ ಸರ್. ನಾವು ಬಲ್ಕಲ್ಲೂ ಬೇಕಾದ್ರೆ ಆರ್ಡ್ರನ್ನ ಬೇಕಾದ್ರೆ ಎಲ್ಲೇ ಇದ್ರೂ ನಾವು ಅದನ್ನ ಅವ್ರಿಗೆ ಕಳಿಸ್ಕೊಡ್ತೀವಿ. ಇಲ್ಲ ಬೇಕಂದ್ರೆ ಮಾದಾಪುರ HD ಕೋಟೆಗೆ ವಿಸಿಟ್ ಮಾಡಿದ್ರೆ ಅಲ್ಲೂ ಪ್ರಾಡಕ್ಟ್ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಓಕೆ ಮೇಡಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಾವು ಹುಬ್ಳಿಯಿಂದ ಮಧು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತೇಳಿ ವೇದಗಿರಿ ಫಾರ್ಮಾಸ್ಯೂಟಿಕಲ್ ಇಂದ ಬಂದಿದ್ದು. ಇದು ಹಲ್ಲುಗೆ ತುಂಬಾ ಅದ್ಭುತ ಪ್ರಾಡಕ್ಟ್ ಇದೆ ಸರ್. ದಂತ ಸುರಕ್ಷಾ ಅಂತೇಳಿ. ಒಂದೇ ಚಿಟಿಗೆ 1 ಗ್ಲಾಸ್ ನೀರಿಗೆ ಸ್ವಲ್ಪ ಹಾಕೊಂಡು ಗಾರ್ಗಲ್ ಮಾಡಿ ಬಾಯಿ ಮುಕ್ಕಳಿಸ್ಬಿಟ್ರೆ ಸಾಕು. ಯುನಿಕ್ ಪ್ರಾಡಕ್ಟ್. 2 days ಅಲ್ಲೇ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ವೀಕ್ಲಿ 1 time ಮಾಡಿದ್ರೆ ಸಾಕು ಸರ್. ಎಲ್ರಿಗೂ ಬರುತ್ತೆ. 2 ವರ್ಷದ ಮಗು ಹಿಡಿದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ತುಂಬಾ ಯೂಸ್ಫುಲ್ ಇದೆ. ಆಮೇಲೆ ಇದು ಡ್ರಾಪ್ಸ್. ಇದು ಯಾವ ರೀತಿ ಯೂಸ್ ಮಾಡಬಹುದು? ಜಸ್ಟ್ 1 ಚಿಟಿಗೆ 1 ಗ್ಲಾಸ್ ನೀರಿಗೆ ಹಾಕಿ ಬಾಯಿ ಮುಕ್ಕಳಿಸಿ ಒಳ್ಬಿಟ್ರೆ ಸಾಕು. ಎಷ್ಟು ಇದಕ್ಕೆ ಪ್ರೈಸ್ ಮೇಡಮ್? ಇದು ಓನ್ಲಿ 300 rupees ಸರ್. 300 rupees. ತುಂಬಾ ಯೂನಿಕ್ ಪ್ರಾಡಕ್ಟ್ ಇದೆ. 67 ಹರ್ಬ್ಸ್ ಇರುತ್ತೆ ಇದರಲ್ಲಿ. ಜಾಯಿಂಟ್ ಪೇನ್ 10 ವರ್ಷದ ಹಳೆ ನೋವು ಇದ್ರೂ ಹೋಗುತ್ತೆ. ಓಕೆ. ಜಸ್ಟ್ ನೈಟ್ ಹಚ್ಚಿ ಒಂದು 5 minutes ಮಸಾಜ್ ಮಾಡಿ ಬೆಳಗ್ಗೆ ಬಿಸಿನೀರು ಹಾಕೊಂಡ್ಬಿಟ್ರೆ ಸಾಕು. ಇದು ಮಂಡಿ ನೋವಿಗೆ, ಮಂಡಿ ನೋವು, ಗೋನ್ ನೋವು, ಕೈ ನೋವು, ಕಾಲ್ ನೋವು, ಪ್ರತಿಯೊಂದು ಜಾಯಿಂಟ್ ಪೇನಿಗೆ ಬರುತ್ತೆ. ಇದಕ್ಕೆ ಎಷ್ಟು ಮೇಡಮ್? ಓನ್ಲಿ 200 rupees. ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬಗ್ಗೆ ಏನ್ ಬೇಕಾದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಲ್ ಮಾಡಬಹುದು. ನಾವು ಕೊರಿಯರ್ ಮಾಡ್ತೀವಿ. ಪ್ಲಸ್ ಇವೆಂಟ್ ಅಲ್ಲಿ. ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಯ್ ಪುಟ. ಹಾಯ್. ನಮ್ಮ ತಂದೆ ಇಕ್ಕಿರೋದಿದ್ದು, ಅವರೆಲ್ಲ ಹೋಗಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ಏನ್ ತಂದಿದ್ದೀರಾ ಇವತ್ತು? ಬಾಳೆಹಣ್ಣೆಂದು. ನಾವು ಬಿಸಿಬೇಳೆ ಬಾತ್ ಇದೆ. ಇದು ಏನ್ ಬಿಸಿಬೇಳೆ ಬಾತು? ಬಾಳೆಕಾಯಿ ಬಿಸಿಬೇಳೆ ಬಾತು. ಓಕೆ. ಸೊ ಬಾಳೆಕಾಯಿ ಮಿಕ್ಸ್ ಮಾಡಿದ್ದೀರಾ ಬಿಸಿಬೇಳೆ ಬಾತ್ಗೆ? ಓಕೆ. ಇದು ಜಾಮೂನ್, ಬಾಳೆ ಹಣ್ಣಿಂದ ಮಾಡಿರೋ ಜಾಮೂನ್. ಓಕೆ, ಬಾಳೆಹಣ್ಣಿಂದ ಜಾಮೂನ್ ಮಾಡಿದ್ದೀರಾ? ಸೂಪರ್. ಆಮೇಲೆ ಮತ್ತೆ ದೋಸೆಗೆ ಬಾಳೆಕಾಯಿಯಿಂದ ಮಾಡಿರೋ ಪಲ್ಯ. ಓ ನೈಸ್. ಇನ್ನೇನಿದೆ? ಜಾಮೂನ್ ಇದೆ. ಇದು ಜಾಮೂನ್. ಹಲ್ವಾ ಇದೆ. ಲಾಸ್ಟ್ ಪೀಸ್. ಏನ್ ಹಲ್ವಾ ಇದು? ಬಾಳೆಹಣ್ಣಿಂದ ಮಾಡಿರೋ ಹಲ್ವಾ. ಓಕೆ. ಬಾಳೆ ಮೇಳದಲ್ಲಿ ನೋಡಿ ವೆರೈಟೀಸ್ ಆಫ್ ಬಾಳೆಹಣ್ಣಿನ ಖಾದ್ಯಗಳು. ನಮ್ದು ಚಿತ್ತಾರ ಮಣ್ಣಿನ ಆಭರಣ ಪ್ರಾಡಕ್ಟ್. ನಮ್ಮ ಮಣ್ಣು ನಮ್ಮ ಹೆಮ್ಮೆ ಅಲ್ವೇ. ನಾವು ಮಣ್ಣಲ್ಲಿ ವಿವಿಧ ಡಿಸೈನ್ ಆಕೃತಿಯ ಇದನ್ನು ಪ್ರಾಡಕ್ಟ್ಗಳನ್ನು ಮಾಡ್ತೀವಿ, ಆಭರಣಗಳನ್ನು ವಿಶೇಷವಾಗಿ. ಜೊತೆಗೆ ಕಿವಿಯದು ಓಲೆ, ಮ್ಯಾಗ್ನೆಟ್, ಫ್ರಿಡ್ಜ್ ಮ್ಯಾಗ್ನೆಟ್ ಕೂಡ ಮಾಡ್ತಾ ಇದ್ದೀವಿ.
ಈ ಮಣ್ಣು ಮಣ್ಣಿಂದಾನೇ ಮಾಡಿರೋದು. ಖಂಡಿತ ಕಂಪ್ಲೀಟ್ಲಿ ಮಣ್ಣು. ಕೆಲವೊಂದು ಕಡೆ ನಾವು ಕಲರ್ ಹೊಂದಾಣಿಕೆಗೋಸ್ಕರ ಗಾಜಿನ ಬೀಡ್ಸ್ ಬಳಸ್ತೀವಿ. ಹಾಗೇನೆ ನಾವು ಮರದ ಇದರಲ್ಲಿ ಕೂಡ ಸಣ್ಣ ಪುಟ್ಟ ಆಭರಣಗಳನ್ನು ಮಾಡ್ತಾ ಇದ್ದೀವಿ. ಈ ಚಿತ್ತಾರ ಪ್ರಾಡಕ್ಟ್ ಅನ್ನು ನಾವು ಆನ್ಲೈನಲ್ಲಿ ಕೂಡ ಕಳಿಸ್ತೀವಿ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, ಪುಷ್ಪಾ ಭಟ್ ಅಂತ, ಚಿತ್ತಾರ ಕ್ರಿಯೇಷನ್ಸ್, 8867292854. ತುಂಬ ಜನ ಇಷ್ಟಪಟ್ಟು ಕೊಂಡ್ಕೊಳ್ತಾ ಇದ್ದಾರೆ, ನಮಗೂ ಖುಷಿ ಆಗ್ತಾ ಇದೆ. ಮಣ್ಣು ನಮ್ಮ ಹೆಮ್ಮೆ ಅಲ್ವೇನೆ, ಇದು ನಮ್ಮದು ಸ್ಲೋಗನ್, ಮಣ್ಣು ಹೊನ್ನು. ನಾವು ಹೊಸದಾಗಿ ಒಂದು ಪ್ರಾಡಕ್ಟ್ ಬಿಡುಗಡೆ ಮಾಡಿದ್ದೀವಿ. ಇದು ಹರ್ಬಲ್ ಟೀ ಅಂತ, ಡಾಕ್ಟರ್ ಅಕ್ಷತಾ ಅಂತ ನನ್ನ ನೀಸ್ ಅದು. ಅವಳು ಇವತ್ತು ಬರೀ 25 ರೂಪೀಸ್ಗೆ ನಮ್ಮ ಮೇಳದಲ್ಲಿ ಇದನ್ನು ಕೊಡ್ತಾ ಇದ್ದಾರೆ. ಹರ್ಬಲ್ ಟೀ ಪೆಟ್ರೋಲ್ 25 ರೂಪೀಸ್ ಹರ್ಬಲ್ ಟೀ. Yes, sir. ನ್ಯಾಚುರಲ್ ಆಗಿ ಖಂಡಿತ ಅದು ಲಾವಂಚ preservative ಆ ಥರ ಎಲ್ಲ ಏನು ಇಲ್ಲ. ಇದು ಅಜುವೈನ್ ಎಲ್ಲ ಉಪಯೋಗಿಸಿ ಮಾಡಿರುವಂತದ್ದು. ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅವ್ರದ್ದು? ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ. ಇದು ವನಸಿರಿ ಹೋಮ್ ಪ್ರಾಡಕ್ಟ್ಸ್, ತುಂಬಾ ವೆರೈಟಿದು ಮಾಡ್ತೀವಿ ನಾವು. ನಿಮ್ಗೆ ಇಷ್ಟ ಇದ್ದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಕಳಿಸ್ತೀವಿ, ಆನ್ಲೈನಲ್ಲಿ ಕೊರಿಯರ್ ಕಳಿಸ್ತೀವಿ. 9480966415. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಇವತ್ತು ಏನ್ ತಂದಿದ್ದೀರಾ ಬಾಳೆ ಮೇಳದಲ್ಲಿ? ಬಾಳೆ ಮೇಳದಲ್ಲಿ ಆಕ್ಚುಲಿ ನಮ್ದೊಂದು ಶಾಪ್ ಇದೆ, ಕುವೆಂಪು ನಗರದಲ್ಲಿ RMP ಕ್ವಾರ್ಟರ್ಸ್ ಇದೆಯಲ್ಲ, ಅದರ ಪಕ್ಕನೇ ನಮ್ಮ ಶಾಪ್ ಇದೆ. ಸೊ ಅಲ್ಲಿ ಈಗ ನಮ್ಮದು ಕಾಂಡಿಮೆಂಟ್ಸ್ ನಡೀತಾ ಇದೆ. ಸೊ ಕಾಂಡಿಮೆಂಟ್ಸ್ ಅಲ್ಲಿ ನಮ್ಮಲ್ಲಿ ಎಲ್ಲ ಥರದ ಚಿಪ್ಸ್ಗಳು, ವೆರೈಟೀಸ್ ಆಫ್ ಬನಾನಾ ಚಿಪ್ಸ್ ಸಿಗುತ್ತೆ. ಆಮೇಲೆ ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ, ಹಾಗೇನೆ ಒಂದಷ್ಟು ಊರಿಂದ ತಂದಿರುವಂತಹ ಚಿಪ್ಸಸ್ ಜೊತೆಗೆ ವ್ಯಾಕ್ಯೂಮ್ ಫ್ರೈಡ್ ಒಂದಷ್ಟು ಚಿಪ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ಇವಾಗ ಸದ್ಯಕ್ಕೆ ನಾವು ಮನೆಯಿಂದ ಪ್ರಿಪೇರ್ ಮಾಡಿ ಅಂದರೆ ಹೋಮ್ ಮೇಡ್, ಹೋಮ್ ಫೀಲ್ ಸಿಗೋಕ್ಕೋಸ್ಕರ ನಾವು ಒಂದು ಸ್ಟಾಲ್ನ ಇಟ್ಟಿರೋವಂಥದ್ದು. ಸೊ ಇದರಲ್ಲಿ ನಮ್ಮ ಸ್ಪೆಷಲ್ ಬನಾನಾ ಬನ್ಸ್, ಮಂಗಳೂರು ಬನ್ಸ್ ಇದೆ. ಬನಾನಾ ಇನ್ಕ್ಲೂಡ್ ಆಗಿರುತ್ತೆ? ಹೌದು, ಬನಾನಾ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆ ನಾವು ಚಟ್ನಿ ಕೊಡ್ತೀವಿ, ಹಾಗೇನೆ ತೊವೆ ಕೊಡ್ತೀವಿ. ನಾವು ಹಂಗೇನೆ ಬನಾನಾದು ವಡೆ ಮಾಡಿದೀವಿ. ರಾ ಬನಾನಾ ವಡೆ, ಜಾಕ್ ಫ್ರೂಟ್ ಬಜ್ಜಿ ಮಾಡಿದೀವಿ. ಆಕ್ಚುಲಿ ಏನಂತಂದ್ರೆ ನಾವು ಅಲ್ಲಿ ಶಾಪಲ್ಲಿ ಬರೀ ಜಸ್ಟ್ ಕಾಂಡಿಮೆಂಟ್ಸ್ ಮಾತ್ರ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ನಾವು ಇಲ್ಲಿ ಬಂದು ಮಾಡ್ತಿರೋ ವಿಶೇಷ ಏನು ಅಂತಂದ್ರೆ, ನೀವು ಆ ಕಡೆ ಹೋದಾಗ ಬಾಕವು ಅಂತ ನೋಡಿರ್ಬೇಕು, ಅವ್ರದ್ದು ಫಸ್ಟ್ ರಿಟೇಲ್ ಸ್ಟೋರ್, ಅವರು ನಮ್ಮ ಜೊತೆಗೆ ಟೈಅಪ್ ಆಗಿದ್ದಾರೆ. ಸೊ ಹಂಗಾಗಿ ನಾವು ಅವ್ರ ಜೊತೆಗೆ ಟೈಅಪ್ ಆಗಿದ್ದೀವಿ. ಓಕೆ, ನಿಮ್ಮ ಸ್ಟೋರ್ ಹೆಸರು ಹೇಳ್ಬಿಡಿ ಸರ್. ಬಟ್ ಅಂಡ್ ಕಾಮತ್ ಅಂತ ಹೇಳಿ. ಸೊ ನಮ್ಮಲ್ಲಿ ಎಲ್ಲ ತರದ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ಗಳು ಸಿಗುತ್ತೆ. ಅದ್ರ ಜೊತೆಗೆ ಹೆಲ್ದಿ ಪೌಡರ್ಸ್ ಈ ಥರದ್ದೆಲ್ಲ ಸಿಗುತ್ತೆ. ನೀವು ಬಾಕಹು ನೋಡಿದ್ರೆ ನಿಮಗೆ ಅದರಲ್ಲಿ ಬನಾನಾ ಪೌಡರ್ಸು, ರಾ ಬನಾನಾ ಪೌಡರ್ಸು, ಜಾಕ್ ಫ್ರೂಟ್ ಪೌಡರು, ಅದ್ರ ಜೊತೆಗೆ ಹೆಲ್ತ್ ಮಿಕ್ಸಸ್ಸು, ಮಿಲ್ಲೆಟ್ ಡ್ರಿಂಕ್ಸು, ಈ ಥರದ್ದೆಲ್ಲ ಸಿಗುತ್ತೆ. ಹೋಮ್ ಮೇಡ್ ನಾವು ಚಕ್ಲಿ, ಈ ಥರ ಮುರುಕು ಎಲ್ಲ ಮಾಡ್ತೀವಿ, ಹಾಗೆ ಶಂಕರಪೊಳಿ ಮಾಡ್ತೀವಿ. ಸೊ ಅದೆಲ್ಲ ನಮ್ಮ ಕಾಂಡಿಮೆಂಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ದು ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡಿ, ನಿಮ್ದು ಶಾಪ್ದು. ಒನ್ ಬಾರಿಗೆ ಫಸ್ಟ್ ಕ್ರಾಸ್ ನಿಯರ್ RMP ಕ್ವಾರ್ಟರ್ಸ್, ಜಸ್ಟ್ ಅಪೋಸಿಟ್ ಟು ಕಾಗಿನೆಲೆ PU ಕಾಲೇಜ್. ನಿಮ್ಮ ಶಾಪ್ದು ಫೋನ್ ನಂಬರ್ ಸಿಗುತ್ತಾ? 9148917651. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ನಾವು ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಮತ್ತು ಮರಿಕೆ ಹೋಮ್ ಪ್ರಾಡಕ್ಟ್ಸ್ ಅಂತ ಪುತ್ತೂರಿಂದ ಬರ್ತಾ ಇದ್ದೇವೆ ನಾವು. ನಮ್ಮ ಹತ್ರ ಮುಖ್ಯವಾಗಿ ನ್ಯಾಚುರಲ್ ಹಣ್ಣಿನ ಐಸ್ ಕ್ರೀಮ್ಸ್ ಇದೆ. ಅದರಲ್ಲಿ ಬಾಳೆ ಮೇಳಕ್ಕಂತಾನೆ ಬಾಳೆಹಣ್ಣು ರಸಾಯನ, ನಮ್ಮ ಊರಿನ ಸ್ಪೆಷಲ್, ಅದರದೊಂದು ಐಸ್ ಕ್ರೀಮು. ಆಮೇಲೆ ಬನಾನಾ ಚಾಕ್ಲೇಟ್, ಕೊಕ್ಕೋ ಬೀಜ ಮತ್ತು ಬಾಳೆಹಣ್ಣು ಹಾಕಿದ ಐಸ್, ಮತ್ತು ಬಾಳೆಹಣ್ಣಿನ ಹಲ್ವಾ, ಮತ್ತು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಒಂದು ಪಂಚರತ್ನ ಅಂತ ಒಂದು ಹಲ್ವಾ ಮಾಡಿದ್ದೇವೆ. ಅದು ಪಂಚರತ್ನ ಅಂದರೆ ಅದರಲ್ಲಿ ಖರ್ಜೂರ, ಬಾಳೆಹಣ್ಣು, ಬೆಲ್ಲ, ಗೋಡಂಬಿ, ಪಾಪಿ ಸೀಡ್ಸ್ ಮತ್ತು ಬಿಳಿ ಎಳ್ಳು ಇಷ್ಟು ಐಟಮ್ ಹಾಕಿ ತುಪ್ಪದಲ್ಲೇ ಮಾಡಿರೋಂಥ ಸ್ವೀಟ್ಸ್ ಅದು. ಸೊ ಅದು ಕೂಡ ಬೆಲ್ಲದಲ್ಲಿ ಮಾಡಿ ತಂದಿದ್ದೇವೆ. ಮತ್ತು ಮನೆ ತುಪ್ಪ ಇದೆ, ಮನೆಯಲ್ಲೇ ನಮ್ಮಲ್ಲಿ ಲೋಕಲ್ ಕಲೆಕ್ಷನ್ ಮಾಡಿದಂಥ ತುಪ್ಪ. ಮತ್ತು ಒಂದು ಸ್ವಲ್ಪ ಹಳೆ ನೆನಪುಗಳನ್ನು ಪರಿಚಯಿಸ್ಕೋಸ್ಕರ ಕಾಸ್ಟ್ ಅಯನಿನ ಇದು ಹಂಚುಗಳು, ದೋಸೆ ಮಾಡುವಂಥದ್ದು, ನೀರು ದೋಸೆ ಮಾಡುವಂಥದ್ದು, ಪಡ್ಡು ಮಾಡುವಂಥದ್ದು, ಚಪಾತಿ ಮಾಡುವಂಥದ್ದು, ಕಡಾಯಿಗಳು, ಇಂಥದ್ದೆಲ್ಲ ತಂದಿದ್ದೇವೆ. ಸೊ ಇದು ಮರಿಕೆ ಹೋಮ್ ಪ್ರಾಡಕ್ಟ್ಸ್, ಪುತ್ತೂರಿಂದ. ಓಕೆ, ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ. 9480535708. ಮೇಡಮ್ ನಮಸ್ತೆ. ನಮಸ್ತೆ. ಏನ್ ತಂದಿದ್ದೀರಾ ಮೇಡಮ್? ಕೃಷಿಕಲೆಯಿಂದ ಸೋರೆ ಪದಾರ್ಥಗಳು ಬರುತ್ತೆ. ಓಕೆ. ಸೋರೆ ಏನಕ್ಕೆ ಅಂದ್ರೆ ಇದು ಹಳೆ ತಳಿಗಳು, ಇವೆಲ್ಲ ಪುಂಗಿ ಸೋರೆ ಅಂತ ಬೇಲಿ ಬದಿ ಎಲ್ಲ ಇರುತ್ತೆ, ನೀವು ನೋಡಿರ್ಬೋದು. ಆದ್ರೆ ಇದನ್ನ ಯಾವತ್ತೂ ವ್ಯಾಲ್ಯೂ ಮಾಡಿಲ್ಲ ಜನ. ರೈತರು ಸುಟ್ಟಾಕ್ಬಿಡ್ತಾರೆ ಇದು ಉಳುಮೆ ಮಾಡೋ ಮುಂಚೆ. ಇದೆಲ್ಲ ಈ ಒಂದೊಂದು ಪೀಸ್ ಹಿಂದೇನೋ, ಒಂದೊಂದು ಹೆಣ್ಮಗು ಹಿಂದೇನೋ ಒಂದೊಂದು ಕತೆ ಇದೆ. ಇದನ್ನ ಈ ಕೋಳಿ ಮಾಡ್ತಾ ಇರೋದು, ಮತ್ತೆ ಈ ಕ್ರಿಸ್ಮಸ್ ತಾತ ಮಾಡ್ತಾ ಇರೋ ಹುಡುಗಿ ಹೆಸರು ಪಾರ್ವತಿ. ಪಾರ್ವತಿಗೆ 3 ಜನ ಮಕ್ಕಳು.
ಪಾರ್ವತಿ ಗಂಡ ಅದೇ ಯಾರು ಈ ಸೋರೆಕಲ್ಲೆ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಜಮೀನಿಲ್ಲ, ಎಲ್ಲ ಕೂಲಿ ಮಾಡೋರು. ಹಂಗಾಗ್ಬಿಟ್ಟು ಇದೇನಾಗುತ್ತೆ, ಪಾರ್ವತಿ ಗಂಡಂಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆ ಆಕ್ಸಿಡೆಂಟ್ ಆದಾಗ ಇಡೀ ಕುಟುಂಬದ ಜವಾಬ್ದಾರಿ, 3 ಜನ ಮಕ್ಕಳಿಗೆ ಸ್ಕೂಲು ಶಾಲೆ ಎಲ್ಲ ಕಳಿಸೋದು, ಊಟದಿಂದ ಹಿಡಿದು ಎಲ್ಲ ತೊಂದರೆ ಆಗುತ್ತೆ. ಪಾರ್ವತಿ ಇವಾಗ ನಮ್ಮ ಜೊತೆ ಸೇರಿಕೊಂಡು ತಿಂಗಳಿಗೆ ಒಂದು 10,000 ರೂಪಾಯಿ ತೊಗೊಂಡು, ಈಗ 3 ತಿಂಗಳಿಂದ ಬರ್ತಾ ಇದೆ, ತಿಂಗಳಿಗೆ ಒಂದು 10,000 ರೂಪಾಯಿ ಈಗ ಶುರು ಮಾಡಿದೆ. 20,000 ರೂಪಾಯಿಂದ 25,000 ರೂಪಾಯಿವರೆಗೂ ಒಂದು ಮಹಿಳೆ ಮನೇಲಿ ಕೂತ್ಕೊಂಡು, ಈಗ ಹುಬ್ಳಿಲಿ ನಮ್ಮದು ಯೂನಿಟ್ ಇರೋದು, 40 ಡಿಗ್ರಿ ಟೆಂಪ್ರೇಚರಲ್ಲಿ ಆ ಹೆಣ್ಮಗಳು ಕೂಲಿ ಮಾಡಬೇಕು ಅಂದರೆ ರಕ್ತಹೀನತೆ ಶುರು ಆಗುತ್ತೆ, ಹೊಟ್ಟೆಗೆ ಊಟ ಇರಲ್ಲ, ಮಕ್ಕಳು ಕೊಯ್ಯ ಅಂತ ಇರ್ತವೆ, ಹಾಲು ಕುಡಿಸ್ಬೇಕು. ಇಂಥ ಹೆಣ್ಮಕ್ಳು ಒಳಗಡೆ ಕೂತ್ಕೊಂಡು ಒಂದು ಕೆಲಸ ಮಾಡೋಕ್ಕೆ, ಒಂದು ಉದ್ಯೋಗ ಕ್ರಿಯೇಟ್ ಮಾಡೋದಕ್ಕಾಗಿ ಕೃಷಿಕಲ್ಲ ಇರೋದು. ಇದನ್ನು ನೀವು ತೊಗೊಂಡ್ರೆ ನಿಮ್ಗೊಂದು 500 ಪ್ರಾಡಕ್ಟು ಒಂದೇ ಥರ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಕೊಡಿ. ನಿಮ್ಮ ಬಜೆಟ್ ಪ್ರಕಾರ ಕೂಡ ನಾವು ವರ್ಕ್ ಮಾಡಿಕೊಡ್ತೀವಿ. ಹಾಗಾಗಿ ಪ್ಲೀಸ್ ಕನ್ಸಿಡರ್ ಮಾಡಿ. ಯಾವುದೇ ಕಾರ್ಪೊರೇಟ್ ಗಿಫ್ಟಿಂಗು, ವೆಡ್ಡಿಂಗ್ ಗಿಫ್ಟು, ಬರ್ಡೇ ರಿಟರ್ನ್ ಗಿಫ್ಟು, ಇದಕ್ಕೆಲ್ಲ ಪ್ಲಾಸ್ಟಿಕ್ ಫ್ರೀ, ನೈಸರ್ಗಿಕವಾಗಿ ಮತ್ತು ಪ್ರೀತಿಯಿಂದ ಮಾಡ್ತಾ ಇರೋ ಪಾರ್ವತಿ, ನಾಗರತ್ನ ಅಂಥವ್ರಿಗಾಗಿ ನೀವು ತೊಗೊಳ್ಳೇಬೇಕಾಗತ್ತೆ. ಥ್ಯಾಂಕ್ ಯು. ದೂರವಾಣಿ ಸಂಖ್ಯೆ ಹೇಳ್ಬಿಡಿ. ಹಾಂ, ನಮ್ಮದು ಕೃಷಿಕಲಾ ವೆಬ್ಸೈಟ್ ಕೂಡ ಇದೆ, ಇನ್ಸ್ಟಾದಲ್ಲೂ ಇದೆ, ಕೃಷಿ _ಕಲಾ 9606529606 ನಮ್ಮ ಫೋನ್ ನಂಬರ್. ಥ್ಯಾಂಕ್ ಯು ಮೇಡಮ್. ಇದು ಮೇಳ ನಡೆದಿರೋದು ನಂಜರಾಜ ಬೌದೂರ್ ಚೌಟ್ರಿಯಲ್ಲಿ ನಿನ್ನೆ ಮತ್ತು ಇವತ್ತಿತ್ತು, 8ನೇ ತಾರೀಕು 9ನೇ ತಾರೀಕು ನವೆಂಬರ್ 2025. ಈ ಮೇಳಗಳದ್ದು ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ QR ಕೋಡ್ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಇದಕ್ಕೆ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ. ಪ್ರತಿ ತಿಂಗಳು ಇಲ್ಲಿ ಮೇಳ ನಡೆಯುತ್ತೆ, ನಿಮ್ಮ ಪ್ರತಿ ಮೇಳದ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಇದನ್ನ ಸ್ಕ್ಯಾನ್ ಮಾಡಿ. ಸಹಜ ಸಮೃದ್ಧ ಅವರ ಫೌಂಡರ್ ಇಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಸೊ ಈ ಸತಿ ಬಾಳೆ ಮೇಳ ನಡೆಸ್ತಾ ಇದೆಯಾ, ಹೇಗಿದೆ ಸರ್? ವಿಶೇಷ ಏನು ಅಂದ್ರೆ, ಕಳೆದ ಬಾರಿ ನಾವು ಕೇರಳದ ಬೆಳೆಗಾರರಿಂದ ಬಾಳೆ ವೈವಿಧ್ಯವನ್ನು ತೋರಿಸಿದ್ವಿ. ಈ ವರ್ಷ ನಾವು ಕರ್ನಾಟಕದ ಬೆಳೆಗಾರರು, ಏನು ಬಾಳೆ ಬೆಳೆಗಾರರಿದ್ದಾರೆ, ಬಾಳೆ ಸಂರಕ್ಷಕರಿದ್ದಾರೆ, ಅವ್ರ ಕೆಲಸವನ್ನು ಈ ವರ್ಷ ನಾವು ತೋರಿಸ್ತಾ ಇದ್ವಿ. ಈಗ ಏನು ನಮ್ಮ ಶಿರ್ಸಿಯ ಪ್ರಸಾದ್ ರಾಮ್ ಅವರು ಹೆಗ್ಡೆ ಅವರು, ಏನು ಪ್ರಸಾದ್ ರಾಮ್ ಹೆಗ್ಡೆ ಅವರು ಮಾಡಿರೋ ನಮಸ್ತೆ ಬಾಳೆ ಮತ್ತು ಸಹಸ್ರ ಬಾಳೆಗಳು, ಇಲ್ಲ ಐಸ್ ಕ್ರೀಮ್ ಬಾಳೆಗಳು, ಅದರ ಇಡೀ ಎಲೆ ಒಳ್ಳೆ ಐಸ್ ಕ್ರೀಮ್ ಇದ್ದಂಗೆ ಇರುತ್ತೆ, ಕಲರ್ ಈ ತರ ಬರುತ್ತೆ. ಇದು ನಿನ್ನೆ ನೋಡಿದ್ರೆ ತಾಜಾ ಇತ್ತು. ಈ ತರದ ಅಪರೂಪದ ತಳಿಗಳನ್ನ ನಾವು ಮಾರ್ಕೆಟ್ ಮಾಡಿದ್ದೀವಿ. ಇದು ಐಸ್ ಕ್ರೀಮ್ ಹಾಗೆ ಬಲಿತ ಹಣ್ಣಾದಾಗ ಒಳಗಡೆ ತುಂಬಾ ಸ್ವೀಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಮತ್ತು ನೋಡ್ಲಿಕ್ಕೆ ಕೂಡ ಬಹಳ ಚಂದ, ಹಳದಿ ಮತ್ತು ಹಸಿರು ಬರುವಂತಹದ್ದು. ಹಾಗಾಗಿ ಇದಕ್ಕೆ ಐಸ್ ಕ್ರೀಮ್ ಬನಾನಾ ಅಂತ. ಇವೆಲ್ಲ ಮೂಲ ಬೇರೆ ಬೇರೆ ದೇಶದ ತಳಿಗಳು, ನಮ್ಮ ಇಂಡಿಯಾದ ತಳಿಗಳಲ್ಲ. ನಮ್ಮ ದೇಶದ ಅಳಿವಿನಾಂಚಿನ ತಳಿಗಳಂತ ಇವತ್ತು ಕೊನೆ ಖಾಲಿ ಆಯಿತು. ಅದಕ್ಕೆ ವಾಟರ್ ಬನಾನಾ ಅಂತ ಇತ್ತು, ನೋಡಲಿಕ್ಕೆ ಯಾಲಕ್ಕಿ ಬಾಳೆ ಹಾಗೆ ಕಾಣುತ್ತೆ. ಹಾಗೂ ಬಲಿತ ಕೊನೆಯನ್ನು ತೆಗೆದುಬಿಟ್ಟು ನಾವು 1 ಗಂಟೆ ನೀರಲ್ಲಿ ನೆನೆ ಹಾಕಬೇಕು. ಆನಂತರ ಅದನ್ನು ಹಾಗೆ ತೆಗೆದು ಹಣ್ಣಿಗೆ ಇಟ್ಟಾಗ ತುಂಬ ಸಿಹಿ ಬರುವಂಥ ವಾಟರ್ ಬನಾನಾ. ಅದು ಕೂಡ ಈಗ ಅತಿ ಅಳಿವಿನಂಚಾಗಿದೆ. ವಾಟರ್ ಬನಾನಾ ಬಾಂಬು ಬಾಳೆ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮತ್ತಿಘಟ್ಟದ ಕಡೆಯಲ್ಲಿ ಮಾತ್ರ ಇರುವಂತಹ ಒಂದು ಬಾಂಬು ಬಾಳೆ. ಅದು ಕೂಡ ಪ್ಲೇಯಿಂಗ್ ಎಂಡ್ ಹಾಗೆ ಕೂಡ್ಕೊಂಡಿರುತ್ತೆ. ಅದು ನಮ್ಮ ಮೂಲ ಇಂಡಿಯಾ ತಳಿಗಳು. ಆ ಥರ ತಳಿಗಳನ್ನ ನಾವು ತಂದು ಕಲೆಕ್ಟ್ ಮಾಡಿ ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಈ ಥರ ಮೇಳಗಳಲ್ಲಿ ನಾವು ಬಂದು ಅದನ್ನು ಪ್ರಚಾರ ಮಾಡಿದಾಗ ಅದರ ಗಡ್ಡೆಗಳು ಮಾರಾಟ ಆಗಿ ನಮಗೂ ಸಮ ಅಮೌಂಟ್ ಬರುತ್ತೆ, 10 ಕಡೆ ಅದು ಉಳ್ಕೊಳ್ಳುತ್ತೆ. ಇವಾಗ ಏನು ಅಂದರೆ, ಈ ಬಾಳೆ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಜನ್ಮ ತಾಳದಂಥದ್ದು. ಭಾರತ ಕೂಡ ಬಾಳೆಯ ಜನ್ಮಸ್ಥಳ. ಹಾಗಾಗಿ ನಾವು ಭಾಳಷ್ಟು ಇಲ್ಲಿ ಕಾಡು ಬಾಳೆಗಳಿದೆ. ಒಳ್ಳೆ, ಈಗ ನೀವು ಅಸ್ಸಾಂಗೆ ಹೋದ್ರೆ ಭೀಮ್ ಕೇಲ್ ಅಂತ ಒಳ್ಳೆ 14-15 ಅಡಿ ಎತ್ತರ ಹೋಗುತ್ತೆ, ಒಳ್ಳೆ ಕಂಬ ಇದ್ದಂಗೆ ಇರುತ್ತೆ. ಅದು ಭೀಮ್ ಕೇಳ್ ಅಂತ, ಭೀಮನ ಕಾಲು, ಭೀಮನ ಬಾಳೆ, ಈ ಥರದ ಅಪರೂಪದ ತಳಿಗಳು ಈಗ ಮಾರ್ಕೆಟಲ್ಲಿ ನೀವು ಹೋದ್ರೆ ಒಂದು ಚೀನೈನು, ಒಂದು ಏಲಕ್ಕಿ, ಏನೋ ಒಂದು ಪಚ್ಚಬಾಳೆ. ಹಾಗಾಗಿ ಇವತ್ತಿನ ನವ ಪೀಳಿಗೆ 3-4 ಬಾಳೆಗೆ ಸೀಮಿತ ಆಗಿಬಿಟ್ಟಿದೆ. ಈ ಥರದ ವೈವಿಧ್ಯದ ಬಾಳೆಗಳು ಇವರೇನು ಗೊತ್ತಿಲ್ಲ, ಕೇಳಿಲ್ಲ, ತಿಂದಿಲ್ಲ. ಹಾಗಾಗಿ ಈ ಬಾಳೆ ಮೇಳ ನಮ್ಮ ಕೃಷಿ ಸಂಸ್ಕೃತಿಯನ್ನು ತೋರಿಸೋದು, ಬಾಳೆಗಳ ವೈವಿಧ್ಯವನ್ನು ತೋರಿಸೋದು, ಅದ್ರ ಜೊತೆಗೆ ಗ್ರಾಹಕರು ಅವ್ರ ಅಡುಗೆ ಮನೆಯಲ್ಲಿ ಇದನ್ನು ಬಳಸಂಗಾಗಬೇಕು, ಮಾರುಕಟ್ಟೆಗಳಲ್ಲಿ ಸಿಗಂಗಾಗಬೇಕು. ಆ ಥರದ ಒಂದು ಸಣ್ಣ ಪ್ರಯತ್ನ ಹೋದ ವರ್ಷ ಸಹಜ ಸಮೃದ್ಧ ಮೈಸೂರಲ್ಲಿ ಶುರುವಾಗಿದ್ದು, ಈಗ ಬಹಳಷ್ಟು ಜನ ಇಲ್ಲಿಂದ ಬಾಳೆ ತಳಿಗಳನ್ನು ತಗೊಂಡೋಗಿ ಮೈಸೂರು ಸುತ್ತಮುತ್ತ ಎಲ್ಲ ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಈ ವರ್ಷ ಏನಪ್ಪ ಅಂದರೆ, ಮಹಾರಾಷ್ಟ್ರದಿಂದ, ಆಂಧ್ರದಿಂದ, ಕೇರಳದಿಂದೆಲ್ಲ ಜನ ಬಂದಿದ್ದಾರೆ ಬಾಳೆ ಕಂದುಗಳನ್ನು ತಗೊಂಡೋಗಬೇಕು.
ಅದು ಈ ಮೇಳದ ಯಶಸ್ಸು. ಧನ್ಯವಾದಗಳು. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ. ವರ್ಲ್ಡ್ ಆಫ್ ಆಶಿಗೌಡ ಸೈನಿಂಗ್ ಆಫ್. ಥ್ಯಾಂಕ್ ಯು.